ಇವತ್ತು ನನ್ನ ಸೌಭಾಗ್ಯ ಇಂಥ ಗಣ್ಯರ ಜೊತೆಯಲ್ಲಿ ಕೂತು ನಿಮ್ಮೊಂದಿಗೆ ಇಂಥ ಮೈಸೂರು, ನನ್ನೂರು, ಬೆಂಗಳೂರು, ದೊಡ್ಡಬಳ್ಳಾಪುರ ನನಗೆ ಭಾಳ ಹೆಮ್ಮೆ ಅನಿಸೋದು ಅಂದರೆ, ಮೊದಲನೇ ಸ್ಪೀಕರ್ ಗುರುರಾಜ ಕರ್ಜಿಗೆಯವರ ಸ್ಟೂಡೆಂಟ್ ನನ್ನ ಶ್ರೀಮತಿ. ಭಾಳ ಹೆಮ್ಮೆಯಿಂದ ಯಾವಾಗಲೂ ಹೇಳ್ಕೊಳ್ತಾ ಇರ್ತಾರೆ. ಭಾಳ ಹೆಮ್ಮೆ ಅನಿಸುತ್ತೆ ನನ್ನ ಟೀಚರ್ ಜೊತೇಲಿ ಕೂತ್ಕೊಂಡಿದ್ದೀರಾ ಅಂತ ಕೇಳಿದಾಗೆ. ಕೃಷ್ಣೇಗೌಡರು, ನಾನು ಅವ್ರ ಫ್ಯಾನು. ಒಂದು ಸಮಾರಂಭದಲ್ಲಿ ನಿರ್ಮಲಾನಂದ ಮಹಾಸ್ವಾಮೀಜಿಗಳು ಅವರು ಬರೀ ಹಾಸ್ಯ ಭಾಷಣಕಾರರಲ್ಲ, ಅವರು ಒಂದು ಒಳ್ಳೆ ಪದ ಯೂಸ್ ಮಾಡಿದರು, ನೆನಪು ಬರುತ್ತಾ ಇದೆ, ರಾಯಭಾರಿ, ಕನ್ನಡ ಸಂಸ್ಕೃತಿಯ ರಾಯಭಾರಿ ಕೃಷ್ಣೇಗೌಡರು ಅಂತ ಹೇಳಿದರು. ನಿಜವಾಗ್ಲೂ ಹೆಮ್ಮೆ ಅನಿಸುತ್ತೆ. ದೊಡ್ಡ ಸಾಹೇಬ್ರನ್ನ ನಾನು ನೋಡಿರಲಿಲ್ಲ, ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಗುರುಗಳಂತೂ ನನಗೆ ಎಷ್ಟು ಖುಷಿ ಅಂದರೆ, ಇಬ್ಬರು ಗುರುಗಳು ನನ್ನ 4 ಕಡೆ ಕರ್ಕೊಂಡೋಗಿ ಒಂದು 16 ಕಡೆ ಭಾಷಣ ಹೊಡಿಸಿದರು ಭಾಳ ಹಿಂದಿನ ದಿನಗಳಲ್ಲಿ. ಚೇತನ್ ರಾಮ್, ಚೇತನದ ಚಿಲುಮೆ, ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂದರೆ, ಒಂದು ಸಭೆಯನ್ನು ಮೆಸ್ಮರೈಸ್ ಮಾಡೋಂಥ ಕೆಪಾಸಿಟಿ ಚೇತನ್ ರಾಮ್ಗಿದೆ. ಹುಲಿಕಲ್ ನಟರಾಜ್ ಜೊತೆಯಲ್ಲಿ ಅನೇಕ ಕಾರ್ಯಕ್ರಮಗಳಲ್ಲಿ ಅವರ ಮಾತನ್ನು ಕೇಳುವಂಥ ಸೌಭಾಗ್ಯ ನನಗೆ ಸಿಕ್ಕಿತ್ತು. ಅದರಿಂದ ಪ್ರತಿ ಸಾರಿ ಚೇತನ್ ರಾಮ್ ಅವರು ನನ್ನನ್ನು ನೆನೆಸ್ಕೊಂಡು ಬನ್ನಿ ಡಾಕ್ಟ್ರೆ ಅಂತಾರೆ. ಒಂದು ಒಳ್ಳೆಯ ಮಾತನ್ನು ಹೇಳಿದರು. ಒಬ್ಬ ವೈದ್ಯ, ನಾನು ಕಲಿತಂಥ ವಿದ್ಯೆ ಜನಸಾಮಾನ್ಯರಿಗೆ, ನೀವು ಸಾಮಾನ್ಯ ಜನರಲ್ಲ, ನೀವೆಲ್ಲ ಅದ್ಭುತ, ಇಂಥ ಒಂದು ಕಾರ್ಯಕ್ರಮಕ್ಕೆ ನೀವು ಬಂದಿದ್ದೀರಿ, ನೀವೆಲ್ಲ ಸಾಕ್ಷೀಭೂತರಾಗಿದ್ದೀರಿ ಇಂಥ ಪುಸ್ತಕ ಬಿಡುಗಡೆಗೆ ಅಂದರೆ ಯು ಆರ್ ಆಲ್ ವೆರಿ ಗ್ರೇಟ್. ಬಟ್ ನಾನು 1975 ಬಳ್ಳಾರಿ ಮೆಡಿಕಲ್ ಕಾಲೇಜ್ ಫೈನಲ್ ಇಯರ್ ಸ್ಟೂಡೆಂಟ್ ಕೂತಿದ್ದೀನಿ. ಡಾಕ್ಟರ್ ಆರಿಚಂದ್ ಶೆಣೈ ಇವತ್ತಿಲ್ಲ, ಅವರು ಎ ಗ್ರೇಟ್ ಟೀಚರ್, ಸರ್ಜರಿ ಟೀಚರ್, ಕ್ಲಾಸಿಗೆ ಬರ್ತಾರೆ. ಅವತ್ತು ಹರ್ನಿಯಾ ಬಗ್ಗೆ ಅವರು ಟೀಚ್ ಮಾಡಬೇಕಾಗಿತ್ತು. ಅವತ್ತು ವೆರಿ ಇಂಟ್ರೆಸ್ಟಿಂಗ್ಲಿ, ಲುಕ್ ಯರ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಐ ಆಮ್ ಗೋಯಿಂಗ್ ಟು ಆಸ್ಕ್ ಯು ಎ ವೆರಿ ಸಿಂಪಲ್ ಕ್ವಶನ್, ಆಲ್ ಆಫ್ ಯು ಶುಡ್ ಆನ್ಸರ್ ಅಂದರು. ನಾನು ವೆರಿ ಸ್ಟೂಡಿಯಸ್ ಸ್ಟೂಡೆಂಟ್, ಹಳ್ಳಿ ರೈತನ ಮಗ. ನಾನು ಭಾಳ ಸಾರಿ ಮಾತಾಡ್ತಾ ಎಲ್ಲೋ ನೀವು ನಿದ್ದೆಗಿದ್ದೆಗೆ ಹೋಗ್ಬಿಟ್ಟಿರಾ ಅಂತ 1-2 ಸಾರಿ ಚಪ್ಪಾಳೆ ಹೊಡಿಸ್ತೀನಿ. ಒಂದು ಚಪ್ಪಾಳೆ ಹೊಡಿಸ್ತೀನಿ. ನಾನು ನೋಡೋಕ್ಕೆ ಬೆಳ್ಳಗಿದ್ರು, ನಾನು ಫಾರಿನ್ ಡಾಕ್ಟ್ರ್ ಅಲ್ಲ, ನಾನು ಕರೇಕಲ್ ತುಮಕೂರು, ಹನುಮಂತರಾಯಪ್ಪ ಒಬ್ಬ ರೈತನ ಮಗ. ಒಂದು ಚಪ್ಪಾಳೆ ಹೊಡಿಬೇಕು ನೀವು. ಒಬ್ಬ ರೈತನ ಮಗ ಅಂದ ತಕ್ಷಣವೇ ನೀವು ಚಪ್ಪಾಳೆ ಹೊಡಿಬೇಕು. ಎರಡನೇದು ಆಮೇಲೆ ಹೊಡಿಸ್ತೀನಿ. ಈಗ ಚೇತನ್ ರಾಮ್ ಮಾತನಾಡುತ್ತಾ ಇಷ್ಟು ಖುಷಿ ಅನಿಸುತ್ತು ಅಂದರೆ, ಅಮ್ಮನ ನೆನೆಸ್ಕೋತಾರೆ, ಅಪ್ಪನ ನೆನೆಸ್ಕೋತಾರೆ, ತನ್ನ ಜೀವನದ ಬಗ್ಗೆ ಹೇಳ್ತಾರೆ, ತನ್ನ ಮಕ್ಕಳು ಮೊಮ್ಮಕ್ಕಳ ಬಗ್ಗೆ. ಇದು ಜೀವನ. ಯಾವತ್ತೂ ಕೂಡ ಈ ರೀತಿ ಸಂಬಂಧಗಳನ್ನು ನೆನೆಸ್ಕೊಳ್ಳೋದಿದೆಯಲ್ಲ, ಇದು ಭಾಳ ಇಂಪಾರ್ಟೆಂಟ್. ಶೆಣೈ ಅವರು ಕೇಳಿದರು, ವಿಚ್ ಇಸ್ ದ ಮೋಸ್ಟ್ ಪವರ್ಫುಲ್ ಮೆಡಿಸಿನ್ ಎವರ್ ಡಿಸ್ಕವರ್ಡ್ ಆನ್ ಅರ್ತ್ ಅಂದರು. ನಾನು ಟಕ್ ಅಂತ ಎದ್ದು ನಿಂತ್ಕೊಂಡೆ. ಅಂತ ಖುಷಿ ಆಗ್ಬಿಡ್ತು ಅಂದರೆ, ಜಂಟಮೈಸಿನ್ ಆಗ್ತಾನೆ ಮಾರ್ಕೆಟಿಗೆ ಬಂದಿತ್ತು, ಪೇಪರ್ನಾಗೆಲ್ಲ ಬಂದಿತ್ತು, ನನ್ನ ಬುಕ್ನಾಗಿರಲಿಲ್ಲ. ಸರ್ ಜಂಟಮೈಸಿನ್ ಅಂದೆ, ಕೂತ್ಕೊಂಬರಿ ಅಂದರು. ಅಲ್ಲೊಬ್ಬ ಅಮಿಕಾಸಿನ್ ಅಂದ. ಎಲ್ಲ ಆದಮೇಲೆ ಶೆಣೈ ಅವರು, ನಮ್ಮ ಕಡೆ ಮಕ್ಕಳ, ನೀವೆಲ್ಲ ಮುಂದಿನ ದಿನಗಳಲ್ಲಿ ಹಳ್ಳಿಗಾಡಿಗೆ ಹೋಗಿ ಜನಸಾಮಾನ್ಯರ ಜೊತೆಯಲ್ಲಿ ಇರೋರು, ನಾನು ಹೇಳ್ತೀನಿ ಕೇಳ್ತೀರಾ, ಏನು ಹೇಳ್ತಾರೋ ಅಂತ ಕೇಳಿದರೆ, ವರ್ಡ್ಸ್ ಆರ್ ದ ಮೋಸ್ಟ್ ಪವರ್ಫುಲ್ ಮೆಡಿಸನ್ ಎವರ್ ಡಿಸ್ಕವರ್ಡ್ ಆನ್ ಅರ್ತ್. ಮರಿ, ನೀನು ಮಾತನಾಡುವ ರೀತಿ, ನೀನು ಕೇಳಿಸ್ಕೊಳ್ಳೋ ರೀತಿ, ನೀನು 85 ಸಿಂಪತಿ ಅಲ್ಲ 85. ನಮ್ಮ ಬಿ ಮರಿಯಪ್ಪನವರು ಮಾಡೋರು ಬೆನ್ನ ಮೇಲೆ ಬೆಟ್ಟನೆ, ಮರಿ ಚೆನ್ನಾಗಿದೆಯಾ, ಮರಿ ಚೆನ್ನಾಗೈತಿ ಅಮ್ಮ ಅನ್ನೋರಲ್ಲ. ಇದಕ್ಕಿಂತ ಪವರ್ಫುಲ್ ಮೆಡಿಸನ್ ಇಲ್ಲ ಅಂತ ನನ್ನ ಗುರುಗಳು ಹೇಳಿದ್ದು ಇವತ್ತು ನನ್ನ ಕಿವಿನಲ್ಲಿ ಗುಯ್ಗುಟ್ಟುತ್ತೆ. ಅದಕ್ಕೆ ಇಂಥ ಗಣ್ಯರು ಇರುವಂಥ ಸಮಾರಂಭದಲ್ಲಿ ನಾನು ಮಿಸ್ ಮಾಡ್ಕೊಳ್ಳೋದೇ ಇಲ್ಲಮ್ಮ. ಮೋರ್ ದೆನ್ 2000 ಟಾಕ್ಸ್ ಕೊಟ್ಟಿದ್ದೀನಿ, ಕೊಡ್ತಾನೇ ಇರ್ತೀನಿ. ಕೃಷ್ಣೇಗೌಡರು ಹೇಳ್ದಂಗೆ ಇದು ನನ್ನ ಸಾಮಾಜಿಕ ಜವಾಬ್ದಾರಿ. ನಾನು ಕಲಿತಂಥ ವಿದ್ಯೆಗಳು ಎಷ್ಟು ಸರಳವಾಗಿರುತ್ತೆ ಅಂದರೆ, ಕೋವಿಡ್ ಟೈಮ್ನ ನೀವು ನನ್ನನ್ನು ಭಾಳ ಸಾರಿ ನೋಡಿರ್ತೀರಿ. ಇನ್ಫ್ಯಾಕ್ಟ್ ಯಾವುದೇ ಒಂದು ಚಾನಲ್ಗೆ ಹೋಗಿ ನೀವು ನಿಮ್ಮನ್ನು ಎದುರಿಸೋರು, ಇದು ಹೆದರಿಕೆನೆ. ಇದು ನೋಡಿ ನಾನು ಎಷ್ಟು ಸುಲಭನಾಗಿ ಹೇಳಿದೆ ಅಂದರೆ ಈ ವಿಚಾರನ. ಅದಕ್ಕೆ ಅನ್ಫಾರ್ಚುನೇಟ್ಲಿ ನನಗೆ ಬರೀಲಿಕ್ಕೆ ಸೈಮ್ ಆಗ್ತಿಲ್ಲ. ಅದಕ್ಕೆ ಈ ಬರಹಗಾರನ ಕಂಡ್ರೆ ನಾನು ಭಾಳ ಹೆಮ್ಮೆ. ನನಗೆ ಅವ್ರಿಗಿನ್ನ 10 ವರ್ಷ ದೊಡ್ಡನಿದ್ದೀನಿ. ಇನ್ನೊಂದು ವರ್ಷ ಅಫಿಷಿಯಲಿ ಟೀಚರ್ ಆಗಿ, ರೈಟ್ ನೌ ಐ ಆಮ್ ಎ ಟೀಚರ್ ಅಟ್ ಆಕಾಶ್ ಮೆಡಿಕಲ್ ಕಾಲೇಜ್. ನಾನು ಮುಗಿದ ತಕ್ಷಣ ನಾನು ಬರೀಲಿಕ್ಕೆ ಕೂತ್ಕೋಬೇಕು. ಇದೇ ಥರ ಒಂದು ಸಮಾರಂಭದಲ್ಲಿ ನಿಮ್ಮೊಟ್ಟಿಗೆ ಸ್ವಾಮೀಜಿಗಳ ಕೈಯಲ್ಲಿ ನನ್ನ ಪುಸ್ತಕನ ರಿಲೀಸ್ ಮಾಡಬೇಕು ಅನ್ನೋ ಒಂದು ಆಸೆ ಇದೆ. ಅದು ನೆರವೇರಲಿ ಅಂತ ನಿಮ್ಮೆಲ್ಲರ ಆಶೀರ್ವಾದ ಕೇಳ್ತೀನಿ. ನೀವು ನೋಡಿ, ಅನ್ಫಾರ್ಚುನೇಟ್ಲಿ ಇವತ್ತು ಕಾರ್ಪೊರೇಟ್ ಕಲ್ಚರ್, ನೀವು ಯಾವುದೇ ಒಂದು ಹಾಸ್ಪಿಟ್ಲಿಗೆ ಹೋಗಿ ಅವ್ನ ಕೈನಾಗ ಎಕ್ಸ್ರೇ ಇರುತ್ತೆ, ನಿನ್ನ ಮಖನೂ ನೋಡೋದಿಲ್ಲ. ನಾನು ಇನ್ಫ್ಯಾಕ್ಟ್ ಬೀಯಿಂಗ್ ಎ ಟೀಚರ್ ಇನ್ ಎ ಮೆಡಿಕಲ್ ಕಾಲೇಜ್, ನನ್ನ ಹುಡುಗರಿಗೆ ನಮ್ಮ ಡಾಕ್ಟರ್ ಶೆಣೈ ಕತೆ ಹೇಳ್ತೀನಿ. ಮರಿ,
ಅವ್ರು ಹೇಳಿದ್ದನ್ನು ಕೇಳಿಸ್ಕೊ, ಅವ್ರಿಗೆ ಮಾತಾಡು. ಇಲ್ಲ, ಒಬ್ಬ ವೈದ್ಯನ ಈ ಕರ್ತವ್ಯ ಹಳೆ ಕಾಲದವ್ರು ನೆನೆಸ್ಕೊಳ್ಳಿ. ಎಷ್ಟು ಚೆನ್ನಾಗಿ ಅಮ್ಮ ಅಜ್ಜಿ ಚೆನ್ನಾಗೈತಾ, ಹಾಲು ಕೊಟ್ಟು ಕಳಿಸಿದ್ರು, ಹೋದ ಸರಿ ತುಪ್ಪ ಕೊಟ್ಟು ಕಳಿಸಿದ್ರು, ನಿಮ್ಗೆ ಎಷ್ಟು ಖುಷಿ ಆಗುತ್ತೆ. ನಿಮ್ಮ ಮನೆಯ ಬಗ್ಗೆ ಮಾತಾಡ್ತಾರಲ್ಲ, ಅದೊಬ್ಬ ವೈದ್ಯನಿಗೆ. ನಾನು ಬೀಯಿಂಗ್ ಎ ಟೀಚರ್ ಇನ್ ಎ ಮೆಡಿಕಲ್ ಕಾಲೇಜ್ ಫಾರ್ ದ ಪಾಸ್ಟ್ 45 years, 45 ವರ್ಷದಿಂದ ಟೀಚ್ ಮಾಡ್ತಾ ಇದ್ದೀನಿ. ಇನ್ನೂ ಗುರುರಾಜ್ ಖರ್ಗೆ ಅವ್ರು ಎಂಥ ಪಾಪ್ಯುಲರ್ ಟೀಚರ್ ಅಂದರೆ ಅದಕ್ಕೆ ಹೆಮ್ಮೆ ಅನಿಸುತ್ತೆ. ಜಡ್ಜ್ ಸಾಹೇಬ್ರಂತೂ ನೋಡಿ ಎಷ್ಟು ಬೇಕೋ ಅಷ್ಟೇ ಮಾತಾಡ್ತಾರೆ. ಅವ್ರದ್ದು ಯಾವಾಗಲೂ ಜಡ್ಜ್ಮೆಂಟ್ ಕೊಡೋದೆ ಅವ್ರಿಗೆ ಕೆಲಸ. ರಿಯಲಿ ಖುಷಿ ಅನಿಸುತ್ತೆ ಸರ್. ನೋಡಿಮ್ಮ, ನಾನು ಕೆಲವು ಹಳ್ಳಿ ಭಾಷೆ ಯೂಸ್ ಮಾಡ್ತೀನಿ, ಕೆಲವರು ಬೇಜಾರಾಗುತ್ತೋ ನನಗೆ ಗೊತ್ತಿಲ್ಲ. ಮಾತು ಮನೆ ಹಾಳು ಮಾಡ್ತು, ತೂತು ಒಲೆ ಹಾಳು ಮಾಡ್ತು ಅಂತಾರೆ ಹಳ್ಳಿ ಕಡೆ. ತುಂಬ ಮಾತಾಡೋಕ್ಕೆ ಹೋಗಬಾರ್ದು. ನಾನು ಇನ್ನೊಂದು ಹೇಳ್ತೀನಿ ನಿಮಗೆ, ಎಲ್ಲರೂ ಕೂಡ ಆಯುಸ್ಸಿನ ಬಗ್ಗೆ ಮಾತನಾಡ್ತಾ ಇದ್ರು. ನಾನೊಬ್ಬ ವೈದ್ಯನಾಗಿ ನಡೆದಾಡುವ ದೇವರು ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಗಳನ್ನ ನಾನು ಯಾವತ್ತೂ ನೆನೆಸ್ಕೋತಾ ಇರ್ತೀನಿ. ಅವರು ನಮ್ಮೊಂದಿಗೆ 111 ವರ್ಷ ಬದುಕಿದ್ರು. ನಿಮಗೆಲ್ಲ ಹೇಳ್ತೀನಿ, ನಾನು 100 ವರ್ಷ ಬದುಕ್ತೀನಿ, ನೀವೆಲ್ಲರೂ 100 ವರ್ಷ ಬದುಕಲೇಬೇಕು. ಚೇತನ್ ರಾಮು 100 ವರ್ಷ ಬದುಕಬೇಕು, ಅಮ್ಮನೂ 100 ವರ್ಷ ಬದುಕಬೇಕು. ಡಾಕ್ಟ್ರೆ ಏನಾದರೂ ಫಾರ್ಮುಲಾ ಇದೆಯಾ? ನಾನು ಗ್ಯಾಸ್ಟ್ರಾಂಟ್ರಾಲಜಿಸ್ಟ್ ಅಮ್ಮ, ನಿಮ್ಗೊಂದು ಫಾರ್ಮುಲಾ ಹೇಳ್ಕೊಡ್ತೀನಿ 100 ವರ್ಷ ಬದುಕೋದು ಹೆಂಗೆ ಅಂತ. ಊಟ ಬಲ್ಲವನಿಗೆ ರೋಗವಿಲ್ಲ. ಚೆನ್ನಾಗಿ ಊಟ ಮಾಡೋದು ಕಲ್ತ್ಕೊಳ್ಳಿ. ಫಸ್ಟ್ ಎಲ್ಲ ರೆಡಿ ಮಾಡಿದಾರಂತೆ, ಹೋಗೋದಕ್ಕೆ ಮೊದಲು ಸಾವಧಾನವಾಗಿ ಊಟ ಮಾಡಿ. ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತೆ. ಅದಕ್ಕೆ ನಾವು ಎಷ್ಟೊಂದು ಚೆನ್ನಾಗಿ ಮಾತಾಡ್ತೀವಿ. ಕೊನೆಯದು ನಿಮ್ಗೆ ಹೇಳ್ತೀನಿ, ಎಲ್ಲರೂ ವಿದ್ಯಾವಂತರಿದ್ದೀರಿ, ವಿದ್ಯೆ ಉಳ್ಳವನಿಗೆ ಭಯವಿಲ್ಲವಂತೆ. ಈ ಪೋಡಿಯಂ ಕಂಡಿಡಿದವನು ಪಾಪ ಫಸ್ಟ್ ಟೈಮು ಮಾತಾಡೋಕ್ಕೆ ನಿಂತರೆ ಕಾಲು ಗಡ ಅಂತ ನಡ್ಗೋಕ್ಕೆ ಶುರುವಾಯ್ತಂತೆ. ಅದಕ್ಕೆ ಪೋಡಿಯಂ ಕಂಡಿಡಿದ್ಬಿಟ್ಟು ಅದರಿಂದ ನಿಂತ್ಕೊಂಡ್ರೆ ನಿಮ್ಮ ಕಾಲು ಅಲ್ಲಾಡಿದರೆ ಗೊತ್ತೇ ಆಗಲ್ಲ. ಆದರೆ ಎಲ್ಲರೂ ಅಷ್ಟೇ ಇಟ್ಟಿದ್ದಾರೆ ಅಂತ ನಿಂತಿದ್ದಾರೆ. ಎಲ್ಲರೂ ಅದೇ ಕೆಪಾಸಿಟಿ ಇರೋರು ಇಲ್ಲಿ ನಿಂತು ನಾನು ಅದಕ್ಕೆ ಯಾವುದು ಈಚೆ ಬಂದು ಮಾತಾಡ್ತೀನಿ, ನನ್ನ ಕಾಲು ಅಲ್ಲಾಡೋದಿಲ್ಲ ನೋಡ್ರಿ ಅಂತ. ಹಂಗಾಗಿ ಈ 100 ವರ್ಷ ಬದುಕೋದು ಹೆಂಗೆ, ಇದು ಭಾಳ ಇಂಪಾರ್ಟೆಂಟು. ಪ್ರತಿಯೊಬ್ಬ ಮನುಷ್ಯನು ಆ್ಯಕ್ಚುಲಿ ನಾಯಿಗೆ 20 ವರ್ಷ, ಕತ್ತೆಗೆ 40 ವರ್ಷ, 3 ಕತ್ತೆ ವಯಸ್ಸು ದೇವರು ಮನುಷ್ಯನಿಗೆ ಕೊಟ್ಟಿರೋದು ಅಂತಾರೆ ಕರ್ಜಗಿ ಸಾಹೇಬ್ರೆ. ನನಗೆ ಹೇಳಬೇಕು, ಇಡೀ 100 ವರ್ಷ ಅಲ್ಲ 120 ಅಂತಾರೆ. ನಡೆದಾಡುವ ದೇವರು 120 ವರ್ಷ ಬದುಕಿದ್ರಂತೆ. ಯಾಕಂದರೆ ಅವ್ರ ಡೇಟ್ ಆಫ್ ಬರ್ತ್ ಕರೆಕ್ಟಾಗಿ ಎಂಟ್ರಿ ಆಗಿರಲಿಲ್ಲ. ಸೊ 100 ವರ್ಷ ಬದುಕೋದು ಹೆಂಗಿರಿ ಡಾಕ್ಟ್ರೆ? ಇವತ್ತು ಪುಕ್ಕಟೆ ಕನ್ಸಲ್ಟೇಷನ್ ಅಂದು. ಯಾಕಂದ್ರೆ ನಮ್ಮ ಡಾಕ್ಟ್ಗಳದೆಲ್ಲ ನಿಮಗೆ ಗೊತ್ತಿರಬೇಕು, 3 ದಿನ ಮೊದಲೇ ಅಪಾಯಿಂಟ್ಮೆಂಟ್ ತೊಗೋಬೇಕು. ಅಲ್ಲೊಂದು 1000 ರೂಪಾಯಿ ಅಮ್ಮ ಕಿತ್ಕೊಂಡೇ ಬಿಟ್ಟಿರ್ತಾಳೆ ಆಲ್ರೆಡಿ ರಿಸೆಪ್ಷನ್ನ. ನೀವು ಹೋದರೆ ಕೊಲಂಬಿಯಾ ಏಷ್ಯಾಗೆ. ಬಟ್ ನಾನು ಒಬ್ಬನೇ ಡಾಕ್ಟ್ರು. ಕನ್ಸಲ್ಟೇಷನ್ ಮೊದಲು ಕೇಳಿದಿರ ಅವ್ರು ಕೊಟ್ಟಷ್ಟು ಇಸ್ಕೊಳ್ಳಮ್ಮ ಅಂತ ಸಿಸ್ಟ್ರಿಗೆ ಹೇಳೋವಂಥ ಡಾಕ್ಟ್ರು. ಯಾಕಂದ್ರೆ ನಾನೊಬ್ಬ ರೈತನ ಮಗ, ಕಷ್ಟ ಸುಖ ನೋಡಿ ಬಂದಿರೋ. ನಾನು ಭಾಳ ಸರಿ ಅನ್ಕೋತೀನಿ, ಯಾರಾದರೂ ವೈದ್ಯಕೀಯ ಮಾಡ್ಬೇಕಾದ್ರೆ ಕಷ್ಟ ಸುಖದಿಂದ ಬೇರೆಯವ್ರ ಕಷ್ಟ ಅರ್ಥ ಆಗ್ಬೇಕಾದ್ರೆ ಅವನ ಕಷ್ಟದಲ್ಲಿ ಬರಬೇಕು. ಈ ರಿಯಲ್ ಇಲ್ದಿರ ಅರ್ಥ ಆಗಲ್ಲ. ನಾವು ನೋಡ್ತೀವಲ್ಲ ಅವರ ದಿಮಾಕು ಅವೆಲ್ಲ ನೋಡಿದಾಗೆ ಮನಸ್ಸಿಗೆ. ಅದಕ್ಕೆ ಕೋವಿಡ್ ಟೈಮ್ನಲ್ಲಿ ನಾನು ಎಷ್ಟು ಸರಳವಾಗಿ ಹೇಳಿದೆ ಅಂದರೆ, ನಾನು ಅನೇಕ ಚಾನಲ್ಗೆ ಹೋಗೀನಿ. ಒಂದು ಚಾನಲ್ಗೆ ಹೋಗ್ತೀನಿ, ನಮ್ಮ BTV. ನಾನು ಅವತ್ತು ನನ್ನ ಬುಕ್ಕು ತೊಗೊಂಡೋಗಿದ್ದೆ. ಇದು ಆಲ್ರೆಡಿ ಸಾಕಷ್ಟು ಸಾರಿ ಹೋಗಿದ್ದೆ. ನನ್ನ ಫಾರ್ಮಕಾಲಜಿ ಬುಕ್ಕು 1975 ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬಳ್ಳಾರಿ, ಮೈಕ್ರೋಬಯಾಲಜಿ, ಇದು ಎರಡೂ ತೊಗೊಂಡೋಗಿದೆ. ನಾನು ಮುಂದೆ ಇಟ್ಕೊಂಡಿದ್ದೆ. ಐ ಎಮ್ ಅ ಸ್ಮಾರ್ಟ್ ಲೇಡಿ. ಇದೊಂದು ಮರಣ ಮೃದಂಗವನ್ನು ಬಾರಿಸುವ ವೈರಸ್ ಅಂದು. ನಾನು, ಅಮ್ಮ ನೀನು ಮೆಡಿಕಲ್ ಕಾಲೇಜ್ಗೆ ಹೋಗಿಲ್ಲ, ಸುಮ್ಮನೆ ಕೂತ್ಕೋ, ನಾನು ಮೆಡಿಕಲ್ ಕಾಲೇಜ್ ಪ್ರೊಫೆಸರು. ಇದು ನೋಡು, ನನ್ನ ಪುಸ್ತಕದಾಗೆ ಈ ವೈರಸ್ ಇದೆ, ಕೊರೋನಾ ವೈರಸ್ಸು. 1975 ನನ್ನ ಬುಕ್ನಲ್ಲಿದೆ ಸರ್. ಚೈನಾದಿಂದ ಝುಯಿ ಅಂತ ಈಗ ಬಂದಿಲ್ಲ, ಇತ್ತು ನಮ್ಮಲ್ಲೇ. ಆದರೆ ತಮಗೆ ಗೊತ್ತಿರದಂಗೆ ನಮ್ಮಲ್ಲಿ ಕೆಲವು ಭಾಷೆ ಯೂಸ್ ಮಾಡ್ತೀವಿ. ನಾನ್ ಮೆಡಿಕಲ್ ಪೀಪಲ್ಸ್ಗೆ ಇದು ಅರ್ಥ ಆಗಲ್ಲ. ಎಂಡೆಮಿಕ್ ಕಾಯಿಲೆ ಅಂತೀವಿ, ಎಪಿಡೆಮಿಕ್ ಕಾಯಿಲೆ ಅಂತೀವಿ, ಸ್ಪೊರಾಡಿಕ್ ಕಾಯಿಲೆ ಅಂತೀವಿ, ಪ್ಯಾಂಡೆಮಿಕ್ ಕಾಯಿಲೆ ಅಂತೀವಿ. ಒಂದು ದೇಶದಲ್ಲಿ ಶುರುವಾದ ಕಾಯಿಲೆ 223 ದೇಶಕ್ಕೆ ಹರಡಿದಂಥ ಕಾಯಿಲೆನ ನಾವು ಪ್ಯಾಂಡೆಮಿಕ್ ಡಿಸೀಸ್ ಅಂತೀವಿ. ಇದಕ್ಕೆ ಮೊದಲು ನೀವು ನೆನೆಸ್ಕೊಂಡ್ರೆ ಫಸ್ಟ್ ವರ್ಲ್ಡ್ ವಾರ್ ಟೈಮ್ನಲ್ಲಿ ಇನ್ಫ್ಲೂಯೆನ್ಸಾ ಕಾಯಿಲೆ ಬಂತು. ಅದು ವೈರಲ್ ಕಾಯಿಲೆ, ಅರ್ಧ ಯುರೋಪನೇ ಮಲಗಿಸ್ಬಿಡ್ತದು. ನಾನು ಡಾಕ್ಟರ್ ಆದಮೇಲೆ ಬಂದಂಥ ಮೊದಲನೇ ಪ್ಯಾಂಡೆಮಿಕ್ ಕಾಯಿಲೆ ಕೊರೋನಾ. ನಾನು ಅದಕ್ಕೆ ಹೇಳಿದೆ, ಇತ್ತು ಇಷ್ಟು ದಿನ ಯಾಕೆ ಕಾಣಿಸ್ಲಿಲ್ಲ? ಅವಾಗ ಹೇಳಿದೆ, ಅಮ್ಮ ಈ ವೈರಸ್ಸಿನ ಗುಣ ಏನಂದರೆ ಇದು ಮರಣ ಮೃದಂಗವನ್ನು ಬಾರಿಸುವ ವೈರಸ್ ಅಲ್ಲ, ಗೊಣ್ಣೆ ಸುರಿಸೋ ವೈರಸ್ ಅಂತ ಹೇಳಿದ ಮೊದಲನೇ ವೈದ್ಯ ನಾನೇ. ಇಟ್ಸ್ ಅನ್ ಅಪ್ಪರ್ ರೆಸ್ಪಿರೇಟರಿ ವೈರಸ್, ರನ್ನಿಂಗ್ ನೋಸ್ ಅಷ್ಟೇ. ಬಟ್ ಪ್ಯಾಂಡೆಮಿಕ್ ಡಿಸೀಸ್ ಬಂದಾಗೆ ಇಟ್ ಬಿಕಮ್ಸ್ ವೆರಿ ಅಗ್ರೆಸಿವ್. ಈ ಪ್ಯಾಂಡೆಮಿಕ್ ಅಂದ್ರೆ ಎಲ್ರಿಗೂ ಗೊತ್ತಿರಲಿ, ವೈರಸ್ ಈಸ್ ಎ ಸ್ಮಾಲೆಸ್ಟ್ ಲಿವಿಂಗ್ ಪಾರ್ಟಿಕಲ್ and a virus cannot survive without entering either a bird flu or an animal swine flu or a human being. ಈಗ ತಾನೇ HMPV ಬಂದು ಮತ್ತೊಂದು ಗುಮ್ಮ ಬಿಟ್ಬಿಟ್ಟಿದ್ರು. ನಾನು TV ಒಳಗೆ ಹೇಳಿ, ಈ ಗುಮ್ಮಗಳನ್ನ ಆಗಿಂದಾಗೆ ನಾವು ಚಿಕ್ಕ ಹುಡುಗರ ಬರೆಯೋರು, ನಾಳೆ ಬಾ ಅಂತ ಮನೆ ಬಾಗಿಲು ಮುಂದೆ ಗುಮ್ಮ ಬರುತ್ತೆ ಅಂತ.
ಈಗ ನಾನು ಹೇಳಿದೆ ಟಿ ವಿನವರೆಲ್ಲ ಗುಮ್ಮ ಬಿಡಬೇಡಿ ನೀವು, ಈ HMPV ಏನೂ ಮಾಡಲ್ಲ, ಇದು ಇನ್ನೊಂದು ಗೊಣ್ಣೆ ಸುರಿಸೋ ವೈರಸ್ ಅಂತ. ಸೊ ಕೊನೆಗೆ ಇನ್ನು ಹೆಚ್ಚಿಗೆ ಮಾತಾಡೋದು ಸ್ವಾಮೀಜಿಯವರ ಆಶೀರ್ವಚನ ಕೇಳೋದಿದೆ. ನಾನು ಯಾವಾಗಲೂ ಭಾಳ ಖುಷಿ ಅನಿಸುತ್ತೆ ನನಗೆ ಅವ್ರ ಮಾತು. ಪರ್ಟಿಕ್ಯುಲರ್ಲಿ ಹೆಸರಿನಾಗ ಹೆಂಗಿರುತ್ತೆ ನೋಡ್ರಿ, ಅವ್ರು ನೋಡಿದಾಗೆಲ್ಲ ನನಗೆ ಎಷ್ಟು ಪ್ರಸನ್ನವಾಗಿ ಕಾಣ್ತಾರಲ್ಲ, ಪ್ರಸನ್ನನಾಥ ಸ್ವಾಮೀಜಿ, ಯಾರು ಅವ್ರಿಗೆ ಹೆಸರು ಕೊಟ್ಟರು ಅಂತ ಸಂತೋಷ ಆಗುತ್ತೆ ಮನಸ್ಸಿಗೆ. ನನ್ನಪ್ಪ ನನಗೆ ಆಂಜನೇಯ ಅಂತ ಇಟ್ಟಿದ್ದಾನೆ. ನಾನು ಈಗೊಂದು ಹೇಳ್ಬಿಡ್ತೀನಿ, 100 ವರ್ಷ ಬದುಕೋದೆ ಹೆಂಗೆ. ಡಿ ವಿ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗ. ತಾವೆಲ್ಲರೂ ಕವಿಗಳು ಇದ್ದೀರಿ, ಕವಿಗಳು ಕೂತಿದ್ದಾರೆ, ಕುವೆಂಪು ಅವರು ಇದೇ ಏರಿಯಾದವರು. ಆದರೆ ಡಿ ವಿ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದಲ್ಲಿ ಒಂದು ಕಗ್ಗ ನನ್ನ ರೂಮಲ್ಲಿ ಬರೆದಿಟ್ಟಿದ್ದೀನಿ. ನೀವು ಪ್ರತಿನಿತ್ಯ ಈ ಕಗ್ಗನ ಕೇಳಿದರೆ ನೀವು 100 ವರ್ಷ ಬದುಕ್ತಿದ್ರೆ ನಾನು ಕೇಳಿ. ಅದಕ್ಕೆ ಇವತ್ತು ಯಾಕೋ ನಗಿಸ್ಲೇ ಇಲ್ಲ, ನಮ್ಮ ಹೇಳ್ಬಿಟ್ರು ಮೊದಲೇ ನಗೋದು ಬೇಡ ಅಂತ. ನೋಡಿ ಇದು ಎಷ್ಟು ಮಹತ್ವ ನಗುಗಿದೆ ಅಂದರೆ, ನಗುವಾತ್ಮ ಪರಿಮಳವ ಪಸರಿಸುವ ಕುಸುಮ, ನಗು ನಗುತ್ತ ಬಾಳ್, ನಗುವ ನಗಿಸುವ ನಗಿಸಿ ನಗುತ್ತ ಬಾಳುವವರವನ್ನು ಬೇಡಿಕೊಳ್ಳೋ ಮಂಕುತಿಮ್ಮ. ಎಷ್ಟು ಚೆನ್ನಾಗಿದೆ ಸರ್. ಪ್ರತಿಯೊಬ್ಬರು ಕೂಡ ನಗ್ನಗ್ತಾ ಇದ್ರೆ ನೀವು 100 ವರ್ಷ ಬದುಕಿದ್ರೆ ಕೇಳಿ. ಸರ್ ತುಂಬ ಚೆನ್ನಾಗಿ ಡಾಕ್ಟರ್ ಅಲ್ದಿದ್ರು ಕೂಡ ಆ 12 ಜೀವಕೋಶಗಳು ನಮ್ಮ ಮೆಡಿಕಲ್ ಬುಕ್ನಲ್ಲಿ ಇಟ್ ಈಸ್ ಕಾಲ್ಡ್ ಅಪೋಪ್ಟೋಸಿಸ್ ಅಂತ. ಇಟ್ಸ್ ಎ ಸೆಲ್ಯುಲಾರ್ ಡೆತ್, ಎವ್ರಿ ಸೆಲ್ ಡೈಸ್, ಯು ವಿಲ್ ಗೆಟ್ ಎ ನ್ಯೂ ಬಾಡಿ. ಎಷ್ಟು ಚೆನ್ನಾಗಿ ನೋಡಿ, ನಮ್ಮ ಹಿರಿಯರು ಯಾವ ಕಾಲದಲ್ಲಿ ಇವನ್ನೆಲ್ಲ ಹೇಳಿರಬೇಕು. ಇವತ್ತು ದಟ್ ವರ್ಡ್ ಈಸ್ ದೇರ್, ಅಪೋಪ್ಟೋಸಿಸ್ ಅಂತೀವಿ. ದ ಸೆಲ್ ಡೆತ್ ಹ್ಯಾಪನ್ಸ್ ಆ್ಯಂಡ್ ಎ ನ್ಯೂ ಸೆಲ್ ವಿಲ್ ಕಮ್. ಇಂಥವನ್ನೆಲ್ಲ ನಾಲೆಡ್ಜು ಬೇರೆ ಬೇರೆಯವರಿಂದ ಬರಬೇಕು ಅಂದರೆ ಇದು. ನಾನು ಇದನ್ನು ಪ್ರಾಕ್ಟೀಸು ಮಾಡ್ತೀನಿ. ನನ್ನ ಹತ್ರ ಬರ್ತಾರೆ ಪೇಷಂಟು, ಏನು ಸಣ್ಣ ಸಣ್ಣಕ್ಕೂ ಕೊರಗು. ಅವ್ರಿಗೆ ಹೇಳ್ತೀನಿ, ಅಮ್ಮ ಆಕಾಶ ಅಂತೂ ಕಳಿಸ್ಬಿಡಲ್ಲಮ್ಮ, ಬೈ ಚಾನ್ಸ್ ಬಿದ್ದೋದ್ರೆ ಸಿದ್ದರಾಮಣ್ಣನ ತಲೆ ಮೇಲೆ ಬೀಳುತ್ತೆ ಕಣಮ್ಮ. ಹಿಂಗೆ ಹೇಳಿದರೆ ಆನೆ ಕಷ್ಟ ಆನೆಗೆ, ಸೊಳ್ಳೆ ಕಷ್ಟ ಸೊಳ್ಳೆಗೆ, ನನ್ನ ಕಷ್ಟ ನನಗೆ, ನಿಮ್ಮ ಕಷ್ಟ. ಇದ್ರೊಳಗೂ ಕೂಡ ಯಾರು ಖುಷಿಯಿಂದ ಇರ್ತಾರಲ್ಲ ಸರ್. ದೇರ್ ಇಸ್ ಎ ವಂಡರ್ಫುಲ್ ಹಾರ್ಮೋನ್ ಕಾಲ್ಡ್ ಎಂಡಾರ್ಫಿನ್ ಇನ್ ಯುವರ್ ಬಾಡಿ. ಈ ಎಂಡಾರ್ಫಿನ್ ಇದೆಯಲ್ಲ, ದಟ್ ಕೀಪ್ಸ್ ಯು ಆಲ್ವೇಸ್ ಹೆಲ್ತಿ ಆ್ಯಂಡ್ ಹ್ಯಾಪಿ. ಇಟ್ಸ್ ಅನ್ ಹ್ಯಾಪಿ ಹಾರ್ಮೋನ್. ದೇವರು ವೆರಿ ವೆರಿ ಗ್ರೇಟ್ ಸೈಂಟಿಸ್ಟ್. ಈ ಹಸ್ ಗಿವನ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಹಾರ್ಮೋನ್. ನಿಮ್ಮ ಥೈರಾಯ್ಡೇ ಬೇರೆ ಒಂದು ಹಾರ್ಮೋನ್ ಕೊಟ್ಟಿದ್ದಾನೆ, ಅಡ್ರಿನಲಿನ್ ಗ್ಲ್ಯಾಂಡ್ 15 ಗ್ರಾಮು. ಅಡ್ರಿನಲಿನ್ ಇಂಥ ಪವರ್ಫುಲ್ ಅಂದರೆ, ನಾನು ಇಲ್ಲಿ ನಿಂತು ಮಾತಾಡಿದ್ದೀನಿ, ಸಡನ್ನ ಹುಲಿ ಬಂದ್ಬಿಟ್ರೆ ಕಾಂಪೌಂಡ್ನ 6 ಅಡಿ ಜಂಪ್ ಮಾಡೋ ಶಕ್ತಿ ಅಡ್ರಿನಲಿನಿಂದ ಬರುತ್ತೆ. ನೀವೆಲ್ಲ ಕಾಂಪೌಂಡ್ ಆದರೆ ನೀವು ಯಾವತ್ತೂ 6 ಅಡಿ ಆರೇ ಇರಲ್ಲ. ಆದರೆ ಸಡನ್ನಾಗಿ ಹಾವು ಬಂತೋ ಅಥವಾ ಹುಲಿ ಬಂತು ಅಂದರೆ ನೀವು ಜಂಪ್ ಮಾಡ್ತೀರಿ. ಅದಕ್ಕೆ ಕಾರಣ ನಿಮ್ಮ ಅಡ್ರಿನಲಿನ್ ಪಂಪ್ ಹೊಡೆಯುತ್ತೆ. ಆದರೆ ಅನ್ಫಾರ್ಚುನೇಟ್ಲಿ ನಮ್ಮ ಜನ ಎಲ್ಲ ಈ ಅಡ್ರಿನಲಿನ್ನ ಮಿಸ್ಯೂಸ್ ಮಾಡ್ಕೊಂಬಿಡ್ತಾರೆ. ಆಟೋ ಜೊತೆಗೆ ಜಗಳ, ಫ್ರೆಂಡ್ ಜೊತೆಗೆ ಜಗಳ, ಹೆಂಡ್ತಿ ಜೊತೆಗೆ ಜಗಳ. ಸೊ ಲಾಸ್ಟಿಗೆ ಮಾತಿಗೆ ಮೊದಲು ಇನ್ನೊಂದು ಚಪ್ಪಾಳೆ ಹೊಡೆಸ್ಬಿಟ್ಟು ನಾನು ಮಾತು ಮುಗಿಸ್ತೀನಿ. ಭಾಳ ನಮ್ರತೆಯಿಂದ ನಮ್ಮ ರಾಮ್ ಅವರು ಎಷ್ಟು ಚೆನ್ನಾಗಿ ಹೇಳಿದ್ರಿ, ನಾನು ಬದುಕಿರೋವರೆಗೂ ನನ್ನ ಹೆಂಡ್ತಿನೂ ಬದುಕಿರಲಿ ಅಂತ. ಇದಕ್ಕಿಂತ ಒಳ್ಳೆ ಕಾನ್ಸೆಪ್ಟ್ ಇನ್ನೊಂದಿಲ್ಲ ರೀ. ಅದಕ್ಕೆ ನಿಮಗೆ ಅಯ್ಯೋ ನಾನು ಕೇಳೋದಕ್ಕೆ ಮೊದಲೇ ಚಪ್ಪಾಳೆ ಹೊಡೆದ್ಬಿಟ್ರಿ. ಐ ಹ್ಯಾವ್ ಗಾಟ್ ಎ ಲವ್ಲಿ ವೈಫ್ ಅಟ್ ಹೋಮ್. ಒಂದು ಚಪ್ಪಾಳೆ ಹೊಡೀರಿ. ನಾನು ಭಾಳ ಸಾರಿ ಹೇಳ್ತೀನಿ, ಯಾರ ಮನೆಗೆ ಲವ್ಲಿ ವೈಫ್ ಇರ್ತಾಳ, ಸ್ವಾಮೀಜಿಯವರು ಎಕ್ಸ್ಕ್ಯೂಸ್ ಮಾಡ್ತಾರೆ ಅಂತ ಕಾಣುತ್ತೆ. ಸ್ವಾಮೀಜಿಯವರಿಗೆ ಶ್ರೀಮತಿ ಇರೋಲ್ಲ. ಆದರೂ ಕೂಡ ನಿಮಗೋಸ್ಕರ ಸ್ವಾಮೀಜಿನೂ ಅದೇ ಆಶೀರ್ವಚನ ಹೇಳ್ತಾರೆ, ಯಾರ ಮನೆಗೆ ಲವ್ಲಿ ವೈಫ್ ಇರ್ತಾರಲ್ಲ, ದಟ್ಸ್ ಎ ನಂಬರ್ 1 ಫ್ಯಾಮಿಲಿ. ಆನೆಸ್ಟ್ಲಿ ಐ ವಿಲ್ ಟೆಲ್ ಯು. ಇವತ್ತು ಯಾರನ್ನ ಹೆಣ್ಮಕ್ಳು ನೀವು ಇದುವರೆಗೂ ಅನ್ಸ್ಕೊಳ್ಳಿಲ್ಲ ಅಂದರೆ, ಇವತ್ತು ಮನೆಗೆ ಹೋದ್ಮೇಲೆ ರೀ ಆಂಜನಪ್ಪ ಡಾಕ್ಟ್ರ್ ಹೇಳಿದ್ದಾರೆ ಅಂತ ಎದುರು ನಿಂತ್ಕೊಳ್ಳಿ, ಒಂದ್ಸರಿ ಲವ್ಲಿ ವೈಫ್ ಅನ್ನೋವರೆಗೂ ಬಿಡಬೇಡಿ. ಇವತ್ತಿನ ಈ ಕಾರ್ಯಕ್ರಮ ಅದ್ಭುತ ಕಾರ್ಯಕ್ರಮ. ನಿಮಗಷ್ಟೇ ಅಲ್ಲ, ನನಗೂ ಕೂಡ ಇಂಥ ಒಂದು ಅವಕಾಶ ಕೊಟ್ಟಂಥ ಈ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ, ನನ್ನ ಆತ್ಮೀಯ ಸ್ನೇಹಿತರು ಇನ್ನು 100 ಕಾಲ ಈ ರೀತಿ ಮಾತಾಡಲಿ, ಈ ರೀತಿ ಪುಸ್ತಕಗಳನ್ನ ಬರೀಲಿ, ನಮ್ಮಂಥವ್ರನ್ನೆಲ್ಲ ಕರೆದು ಈ ಥರ ಭಾಷಣ ಮಾಡೋಕ್ಕೆ ಅವಕಾಶ ಕೊಡಲಿ. ನಮಸ್ಕಾರ ಎಲ್ರಿಗೂ.